ಆ ಥರದ ಬಾಡಿಗಳು ಎಲ್ಲಿ ಹೋಗ್ತಾ ಇತ್ತು? ಆ ಥರ ಬಾಡಿ ಎಲ್ಲ ಮಾಮೂಲಿ ಇದಕ್ಕೆ ಹೋಗುತ್ತೆ ಸರ್, ಬೆಳ್ತಂಗಡಿಗೆ, ಬೆಲ್ದಂಗಡಿಗೆ ಹೋಗುತ್ತೆ ಸರ್. ಪೋಸ್ಟ್ ಮಾರ್ಟಮ್ಗೆ. ಹಾಂ, ಪೋಸ್ಟ್ ಮಾರ್ಟಮ್ಗೆ ಹೋಗುತ್ತೆ. ನಾವು ಫಸ್ಟು ಬಂದರೆ ಗಾಡಿ ತಗೊಬಂದು ನಿಲ್ಸ್ರೆ ಮಾತ್ರ ಪೋಸ್ಟ್ ಮಾರ್ಟಮ್ಗೆ ಟೆಚರ್ ಬತ್ತ ನೋಡಿ, ಆ ಟೆಚಲ್ಲಿ ನಾವು ಕಳ್ಸೋರು ನಮ್ದು ಜವಾಬ್ದಾರಿ. ನಿಮ್ಮ ಜವಾಬ್ದಾರಿ. ನಮ್ಮ ಜವಾಬ್ದಾರಿ. ಇವ್ರು ಏನಾರ ಬೆಲ್ ತಗೊಂಡವ್ರು ಏನಿಲ್ಲ ಮಾತ್ರ ಅದಕ್ಕೆ ಕ್ಯಾರ್ ಇಲ್ಲ ಸರ್. ನಮ್ಮ ಇಲ್ಲ ಸರ್. ಇವಾಗ ಅಲ್ಲಿ ಈ ಶವಗಳು ಸಿಗ್ತಾ ಇದಾವಲ್ಲ, ಸರ್ ವೀರೇಂದ್ರ ಹೆಗ್ಡೆ ಮತ್ತು ಅವ್ರ ತಮ್ಮ ಇವರೆಲ್ಲ ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಭಾಳ ತಪ್ಪು ಸರ್, ಇದು ಭಾಳ ತಪ್ಪು ಸರ್. ಇದು ಅವ್ರ ಮಾತು ಒಂದು ಮಾತು ಸರ್, ಅನ್ನ ತಿನ್ನೋ ಮಾತಲ್ಲಿ ಹೇಳ್ತೀನಿ ಸರ್, ಈ ಮಾತೆಲ್ಲ ಭಾಳ ತಪ್ಪು ಸರ್. ಇದು ಯಾವತ್ತು ಈ ಮಾತು ಹೇಳಿಲ್ಲ ಸರ್ ಅವರು. ನಾವು ಸರ್ ಅವರ ಮನೆ ಅನ್ನ ತಿಂತೀನಿ ಯಾವತ್ತು ಕೆಲಸ ಮಾಡಿ ಸರ್. ಒಂದು ಮಾತು ಈ ಮನೆ ಪಕ್ಕದ ಮನೆಯವನು ಇವನೇ ಈ ಮೊಕ್ಕಡ ಹಾಕೋನಲ್ಲ ಸರ್, ಈ ಮನೆಯವ್ನ? ಹಾಂ, ಈ ಮನೆಯವನು. ಹೌದಾ? ಹಾಂ, ಈ ಮನೆಯವನ್ನ ಭಾಳ ಇದು ಮಾಡ್ತದ ಅವನು. ಅಲ್ಲ, ಅಲ್ಲಿ SIT ಆಫೀಸಲ್ಲಿ ಏನಾಯ್ತು ಹೇಳಿ ನೀಟಾಗಿ. ಹ್ಞೂ ಸರ್, ಅಲ್ಲಿ ಹೋದ್ ಸರ್ ನಿಮ್ಗೇನು ಇನ್ಚಾರ್ಜ್ ಕೇಳು ಅಂತಂದ್ರು ಸರ್, ನಮ್ಗೆ ಗೊತ್ತಿದ್ದು ನಮ್ಗೆ ಇಷ್ಟಂಗೆ ಗೊತ್ತು, ನೇತ್ರಾವತಿಲಿ ನೀರಲ್ಲಿ ಬಿದ್ದಿದ್ದು ಮಾತ್ರ ನಾವು ತೆಗ್ದು ಮೇಲಾಗ್ತಾಯಿದ್ದು, ಹೆಣಗಳು ಯಾರ್ಯಾರ ಬಂದರೆ ಮಾತ್ರ ಅವರು ಹೆಣ ತಗೊಬಂದು ಮೇಲೆ ಹಾಕಿ ಕೊಡ್ತೀವಿ, ಅದು ಮಾತ್ರ ಹೇಳ್ತೀವಿ ಸರ್ ಅಷ್ಟೇ. ಬಾಕಿ ಬಿಟ್ರೆ ಏನಂದ್ರು ಊತ ಹಾಕಿದ್ದೆಲ್ಲ ಏನು ಕೇಳಿದ್ರು, ಊತ ಹಾಕಿದ್ದೆಲ್ಲ ನಾನು ಹೇಳಿ ಸರ್. ನಾನು ಊತ ಹಾಕಿ ಅಂತ ನಿಮಗೆ ಮಾಹಿತಿ ಕೊಡ್ತಿದ್ದವ್ರು ಯಾರು ಸರ್? ಮಾಹಿತಿ ಕಚೇರಿ. ಮಾಹಿತಿ ಕಚೇರಿ. ಹ್ಞೂ, ಅಂದರೆ ಅದು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಮಾಹಿತಿ ಕಚೇರಿ. ಹ್ಞೂ ಸರ್. ಹ್ಞೂ ಸರ್. ಆ ಟೈಮಲ್ಲಿ ಗ್ರಾಮ ಪಂಚಾಯತ್ ಯಾರು ಬರ್ತಿರಲ್ಲ? ಇಲ್ಲ ಸರ್, ಅವ್ರಿಗೂ ನಮ್ಮ ಸಂಬಂಧ ಇಲ್ಲ ಸರ್.